ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ತಮಿಳುನಾಡಿನ ಅಮ್ಮ ಇಂದು ಬೆಂಗಳೂರಿಗೆ ಬರಲಿದ್ದಾರೆ. 66 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಗಳಿಸಿರುವ ಆರೋಪ ಬಗ್ಗೆ ಹೇಳಿಕೆ ದಾಖಲಿಸಲು ವಿಶೇಷ ನ್ಯಾಯಾಲಯಕ್ಕೆ ತಮಿಳುನಾಡು ಸಿಎಂ ಜಯಲಲಿತಾ ಹಾಜರಾಗಲಿದ್ದಾರೆ. ಭೇಟಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪರಪ್ಪನ ಅಗ್ರಹಾರದಲ್ಲಿರೋ ನ್ಯಾಯಾಲಯದ ಸುತ್ತಮುತ್ತ ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಇಂದು ಕೋರ್ಟಿಗೆ ಹಾಜರಾಗಲೇಬೇಕಿದೆ. ಭದ್ರತೆ, ಬೆದರಿಕೆ ಹಿನ್ನೆಲೆಯಲ್ಲಿ ಹಾಜರಾತಿಗೆ ವಿನಾಯಿತಿ ಕೋರಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿರೋದ್ರಿಂದ ಹಾಜರಾತಿ ಅನಿವಾರ್ಯವಾಗಿದೆ. ಕುಮಾರಿ ಜಯಲಲಿತಾ 1991-96ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಸುಮಾರು 66 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನ ಅಕ್ರಮವಾಗಿ ಗಳಿಸಿದ್ದಾರೆ ಅನ್ನೋ ದೂರು ದಾಖಲಾಗಿತ್ತು. 2005ರಲ್ಲಿ ಈ ಪ್ರಕರಣದ ವಿಚಾರಣೆಯನ್ನು ತಮಿಳುನಾಡಿನಿಂದ ಹೊರಗೆ ಮಾಡಲು ಅನುಮತಿ ಕೊಟ್ಟ ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯದಲ್ಲಿ ನಡೆಸಲು ಆದೇಶ ಮಾಡಿತ್ತು. ಅದರಂತೆ ವಿಶೇಷ ನ್ಯಾಯಾಲಯವೊಂದನ್ನು ಸ್ಥಾಪಿಸಲಾಯಿತು. ವಿಚಾರಣೆ ಆರಂಭವಾಗಿ 6 ವರ್ಷಗಳ ಬಳಿಕ ಆರೋಪಿ ಜಯ ಸಿಆರ್ಪಿಸಿ ಕಲಂ 313ರ ಅಡಿ ಹೇಳಿಕೆ ದಾಖಲಿಸಲು ಇವತ್ತು ಕೋರ್ಟಿಗೆ ಬರಲಿದ್ದಾರೆ. ಭದ್ರತೆ ಹಿನ್ನೆಲೆಯಲ್ಲಿ ಕೋರ್ಟ್ ಅನ್ನು ಸಿಟಿ ಸಿವಿಲ್ ನ್ಯಾಯಾಲಯದಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. A1 ಜಯಲಲಿತಾ ಅವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋಕ್ಕೆ 20ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ ಎಟ್ ದಿ ಸ್ಪೆಷಲ್ ಕೋರ್ಟ್ ಎಟ್ ಅಗ್ರಹಾರ. ಸೊ ಆಲ್ ದಿ ರೆಕಾರ್ಡ್ಸ್ ಇಲ್ಲಿಂದ ಏನು ರೆಕಾರ್ಡ್ ಇದೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಆಜ್ಞೆ ಮಾಡಿದ್ದಾರೆ. ಮತ್ತು ದಿ ಪೊಲೀಸ್ ಪರ್ಸನಲ್ ಅವರನ್ನು ಡೈರೆಕ್ಟ್ ಮಾಡಿದ್ದಾರೆ ಎಡಿಕ್ವೇಟ್ ಸೆಕ್ಯೂರಿಟಿ ಟು ಬಿ ಗಿವನ್ ಡ್ಯೂರಿಂಗ್ ದಿ ಎಂಟೈರ್ ಪ್ರೊಸೀಡಿಂಗ್ಸ್ to be conducted in the special court. 1991ರಲ್ಲಿ ಕೇಂದ್ರ ವಿಚಕ್ಷಣ ದಳ ನಿರ್ದೇಶನಾಲಯದ ಅಧಿಕಾರಿಗಳು ಅಮ್ಮ ಜಯಲಲಿತಾ ಅವರ ಮನೆಯ ಮೇಲೆ ದಾಳಿ ಮಾಡಿದಾಗ ಕೋಟ್ಯಂತರ ರೂಪಾಯಿ ಮೊತ್ತ ಪತ್ತೆಯಾಗಿತ್ತು. 10,500 ಸೀರೆಗಳು ಸಿಕ್ಕಿದ್ದು, ಅದರಲ್ಲೂ 750 ಉತ್ಕೃಷ್ಟ ಮಟ್ಟದ ಸಿಲ್ಕ್ ಸೀರೆಗಳು ಪತ್ತೆಯಾಗಿದ್ದವು. ವಿವಿಧ ಮಾದರಿಯ 750 ಜೊತೆ ಪಾದರಕ್ಷೆಗಳು, 1.5 ಕೆಜಿ ತೂಕದ ವಜ್ರ ಖಚಿತ ಬಂಗಾರದ ಡಾಬು, ಬೆಳ್ಳಿಯ ಕತ್ತಿ, ಇತರೆ ಚಿನ್ನದ ಆಭರಣಗಳು ಪತ್ತೆಯಾಗಿದ್ದವು. ಅಂದು ವಿಚಕ್ಷಣ ದಳದ ಅಧಿಕಾರಿಗಳು ಅಂದಾಜಿಸಿದ್ದಂತೆ ಪತ್ತೆಯಾಗಿದ್ದ ಅಕ್ರಮ ವಸ್ತುಗಳ ಮೌಲ್ಯ 66 ಕೋಟಿ ರೂಪಾಯಿ ಮೊತ್ತ ಆಗುತ್ತದೆ ಎಂದಿದ್ದರು. ಭದ್ರತೆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಗರಂ ಆಗಿದ್ದರಿಂದ ರಾಜ್ಯದ ಗೃಹ ಕಾರ್ಯದರ್ಶಿ ಜಾಮದಾರ್, ಡಿಜಿಪಿ ನೀಲಂ ಅಚ್ಯುತರಾವ್ ಹಾಗೂ ಬೆಂಗಳೂರು ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಖುದ್ದು ಭದ್ರತೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರೋ ವಿಶೇಷ ನ್ಯಾಯಾಲಯದ ಸುತ್ತಮುತ್ತ 500 ಮೀಟರ್ ದೂರದಲ್ಲಿ 3 ಹಂತಗಳಲ್ಲಿ ಭದ್ರತೆಯನ್ನ ಮಾಡಲಾಗಿದೆ. ಬರೋಬ್ಬರಿ 1,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಸುಮಾರು 10 ಕಡೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಉಳಿದಂತೆ ವಿವಿಧ ಕಡೆ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ತಮಿಳುನಾಡು ಗುಪ್ತದಳದ ಐಜಿಪಿ ಅಬ್ಬಾಸ್ ಕುಮಾರ್ ಭದ್ರತೆಯನ್ನ ಪರಿಶೀಲಿಸಿದ್ದಾರೆ. ಆರು ವರ್ಷಗಳ ಬಳಿಕ ಆಗಮಿಸುತ್ತಿರುವ ಜಯಲಲಿತಾ ಅವರನ್ನು ನೋಡಲು ಸಾವಿರಾರು ಮಂದಿ ಅಭಿಮಾನಿಗಳು, ಎಐಡಿಎಂಕೆ ಕಾರ್ಯಕರ್ತರು ಜಮಾಯಿಸಿದರೆ ಆಶ್ಚರ್ಯವಿಲ್ಲ. ಸುವರ್ಣ ನ್ಯೂಸ್ 24/7 ಬೆಂಗಳೂರು.